ಸಂಗೀತವ ಹಂಗಾರ ಇವತ್ತು ನೀನು ಹಚ್ಚಿದ್ದ ಕಿಡಿ ಮನ್ಯಾಗ ಮಸ್ತ್ ಬೆಂಕಿ ಹತ್ತೈತಿ ಬಿಡು. ಹ್ಞೂ ರೀ ಅತ್ಯಾರ, ಹತ್ತಾಕ ಬೇಕು. ಅದಕ್ಕೆ ತಾನೇ ನಾ ಕಿಡಿ ಹಚ್ಚಿದ್ದೆ. ಗವಿ ಬೇಕಾರೆ ಇವ್ರಿಗೆ ಎಲ್ರಿಗೂ ಕೇಳ್ರಿ, ಗವಿ ಎಷ್ಟು ಸಿಟ್ಟು ಮಾಡ್ಕೊಂಡು ಹೋದ ಅಂತಂದು. ಹ್ಞೂ ಬೇಯವ್ವ, ಗವಿ ಮಾತ್ರ ಸಿಕ್ಕಾಪಟ್ಟೆ ಸಿಟ್ಟನಾಗ ಹೋಗೋಣ. ಇವತ್ತು ನೋಡಂತೆ ಅಂತ ಇವತ್ತು ಮನ್ಯಾಗ ಎಂಥ ಜಗಳ ಆಕೈತೆ ಅಂತಂದು. ಯವ್ವ ಯಾವುದಕ್ಕೂ ಇವತ್ತು ಅವ್ರ ಮನ್ಯಾಗ ಅಡುಗೆ ಮಾಡ್ತಾರೆ ಏನೋ ಇಲ್ಲ ಗೊತ್ತಿಲ್ಲ ಬೇ. ಹಂಗೇನಾರ ಇವ್ರ ಮನ್ಯಾಗ ಅಡುಗೆ ಮಾಡಲಿಲ್ಲ ಅಂದ್ರೆ ನಮ್ಮ ಮನೆಗಾರ ಹೋಗಿ ಆರಾಮಾಗಿ ಮಸ್ತ್ ಚಿಕನರ ಮಟನರ ಇಲ್ಲ ಏನಾರ ಸ್ವೀಟರ ಮಾಡ್ಕೊಂಡು ತಿಂದು ಉಂಡು ಗಿಂಡು ಇಲ್ಲಿಗೆ ಬರೋಣ ಬೇ. ಅಯ್ಯ ಮಗಳ, ನಾವ್ಯಾಕೆ ಅಲ್ಲಿಗೆ ಹೋಗೋಣ, ನಿಮ್ಮ ಮನೆಗೆ ಇಲ್ಲೇ ಮಾಡ್ಕೊಂಡು ಅವ್ರ ಮುಂದನೂ ಹೊಟ್ಟೆ ಉರಿಯಂಗೆ ತಿನ್ನೋಣಂತ ತಗೋರವ. ಆದರೂ ಇಷ್ಟೊತ್ತಾದ್ರೂ ಇನ್ನೂ ಗವಿ ವಾಪಸ್ ಬರಲಿಲ್ಲಲ್ಲ. ಹೊರಗಡೆ ಏನು ಜಗಳ ಆಗ್ತೈತೆ ಏನು? ಹೋಗನ್ರೆ ಒಂದ್ಸಲ ನೋಡನ್ರೆ. ಬೇಡ ಬೇಡ ಚಿಗವ, ಜಗಳ ಹೊರಗಡೆ ತನಕ ಬರಲಿ, ನಾವು ಏನೂ ಗೊತ್ತೇ ಇಲ್ಲಪ್ಪ ನಮಗೆ ಅನ್ನೋಂಗೆ ಸುಮ್ಮನೆ ನಿಂತ್ಕೊಂಡ್ಬಿಡನ್ರಿ. ಈಗ ನಾವು ಹೋದ್ವಿ ಅಂದ್ರೆ ಮತ್ತೆ ಅವ್ರಿಗೆ ಡೌಟ್ ಬರ್ತೈತಿ, ಇವರ ನೋಡಿ ಜಗಳ ಹಚ್ಚಿದಂತಂದು ಮತ್ತೆ ಇನ್ನೊಂದಿಷ್ಟು ಹೊಟ್ಟೆ ಉರ್ಕೋತಾರವ್ರು. ಅದಕ್ಕೆ ನಾವು ಸುಮ್ಮನೆ ಜಗಳ ಹಚ್ಚಿವಿಲ್ಲ, ಸುಮ್ಮನೆ ಕುತ್ಕೊಂಡು ಮೋಜ್ ನೋಡನ್ರಿ. ಅದ ಸರಿ ಅನಿಸ್ತೈತಿ, ಹಂಗೆ ಮಾಡಂತ ತಗೋರಿ. ದೊಡವ ಬೇ ದೊಡವ. ಬಂದ ಅನಿಸ್ತೈತಿ, ಎಲ್ಲರೂ ಸುಮ್ಮನೆ ಇರ ನೀವು. ಆತಗೋ, ನೀನ ಮಾತಾಡ್ಬಾ. ಬಾಪಗವಿ ಒಳಗಡೆ. ದೊಡವ ಇವತ್ತು ನೀ ನನ್ನ ಕಣ್ಣು ತರಿಸ್ಬಿಟ್ಟು ನೋಡವ. ನನಗಿಷ್ಟು ದಿನ ಇದು ಯಾವುದು ಗೊತ್ತಾಗ್ತಿಲ್ಲಾಗಿತ್ತು ನೋಡವ ದೊಡವ. ಹೌದಾಪ್ಪ, ಇರಲಿ ಬಿಡು. ಏನೋ ಒಂದು ಒಟ್ಟಿನಲ್ಲಿ ನಿನಗೆ ನಿಮ್ಮ ಅವ್ಗ ನಿಮ್ಮ ಅಪ್ಪಗ ಒಳ್ಳೇದಾದ್ರೆ ಅಷ್ಟೇ ಸಾಕಪ್ಪ. ಮತ್ತೇನೂ ಇಷ್ಟು ಬಯಸಂಗಿಲ್ಲಪ್ಪ ನಾನು ಈ ಮನೆಯಿಂದ. ನೋಡು ಎಷ್ಟು ಚಲೋ ಅದಾಳ ನಿಮ್ಮ ದೊಡ್ಡವ. ನಿಮ್ಮ ಅವ್ಗ ನಿಮ್ಮ ಚಿಗವನವ್ರಿಗೆ ನಿಮ್ಮ ದೊಡ್ಡವಾಗ ಅರಿವಿಲ್ಲ. ಇಂಥ ಚಲೋ ದೊಡ್ಡವನ್ನ ಬ್ಯಾರಿಟ್ಟಾರ ನೋಡೋರು. ಏನಾಗ ತಾವ ಹೋಗ್ಕೋತಾರ. ನೋಡು ಎಷ್ಟು ಒಳ್ಳೆ ಕೇಳ್ದಾಳಿ ಯಾವುದಿಲ್ಲ ನಿಮ್ಮ ದೊಡ್ಡವ. ನೀನು ನಿಮ್ಮ ದೊಡ್ಡವನಿಗೆ ಎಷ್ಟು ನೆನೆಸಿದ್ರು ಕಮ್ಮಿನ ನೋಡಪ್ಪ. ಏನ ನೀರಾಗ ಹಾಕ ನೆನೆಸ್ಬೇಕ, ಏನ ಯಾವ್ದಾರ ವಿಷದಾಗ ಹಾಕ ನೆನೆಸ್ಬೇಕ ಈಕಿನ್ನ? ಪಂಚವ, ನೀನೇನಿಲ್ಲಿ? ಚಿಕ್ಕಿ, ಇಷ್ಟು ತನಕ ನಾನು ಮಾತಾಡಿದ್ದೆ, ಇನ್ಮೇಲೆ ನೀನು ಮುಂದುವರ್ಸು, ಸರಿನಾ? ಇನ್ಮೇಲೆ ನಾನು ನಿಮ್ಮ ದೊಡ್ಡವ ಎಂಥ ಚಲೋ ಎಂಥ ದೊಡ್ಡ ಮಹಾಕಾರ್ಯ ಮಾಡ್ಯಾಳಂತಂದು ನಾನು ವರ್ಣನೆ ಮಾಡ್ತೀನಿ. ನೀ ಸರ್ಕೋ ಈ ಕಡೆ. ಏನಿನ ಮುಂಗ್ಲಿ ಮುಸಡಕ್ಕೆ ಹೊಟ್ಟಿಗೆ ಅನ್ನ ತಿಂತೀಯನೇ, ಏನು ಬೇರೆ ಏನಾರು ತಿಂತೀಯ? ನಾವೆಲ್ಲರೂ ಕೂಡಿದ್ರ ಅದನ್ನು ಒಡೆಯಾಕೆ ನೋಡ್ತೀಯನೇ ನೀನು? ಈ ಮನ್ಯಾಗ ಇಷ್ಟೆಲ್ಲ ಮನೆ ಭಾಗಕ್ಕ ಇವರೆಲ್ಲ ಒಂದು ಗುಂಪು ಸೇರ್ಕೊಂಡು ಇವ್ರ ಕಿವಿಯಾಗ ಇಲ್ಲದೆಲ್ಲ ಚುಚ್ಚಕಿ ಮೊದಲು ನೀನ ಅಂತಂದು ನನಗೆ ಚೆನ್ನಾಗಿ ಗೊತ್ತೈತಿ. ಇವು ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು. ಇವು ಜೀವನ ಪರ್ಯಂತ ಸುಧಾರ್ಸಂಗಿಲ್ಲ ಅಂತ ನಿಮಗೆ ಕೈ ಬಿಟ್ರ ಇವಾಗ ನಾವೇನು ಒಗ್ಗಟ್ಟಿಂದ ಚಲೋ ಅದೀವಿ, ನಮ್ಮ ಒಗ್ಗಟ್ಟನ್ನು ಕೆಡ್ಸಕ್ಕೆ ಬಿಡ್ತಿದ್ದೀನಿ ನೀನು. ಚಿಕ್ಕಿ, ಒಂದು ಸ್ವಲ್ಪ ದೊಡ್ಡಕಿ ಥರ ಇರೋದು ಕಲಿ. ಇಂಥರ ಸಗಣಿ ತಿನ್ನೋ ಕೆಲಸ ಮಾಡಕ್ಕೆ ಹೋಗ್ಬೇಡ, ಸರಿ ಅಲ್ಲದು. ಚಂದನ ತಂಗ ಮಾತಾಡ್ರ ನೀವು? ನನ್ನ ಹತ್ರ ಅದಕ್ಕೆ ಹಿಂಗೆ ಮಾತಾಡಕ್ಕೆ ಬಂದಿರಿ ನೀವು? ಯಾಕೆ ಮಾತಾಡಕ್ಕೆ ಬಂದೀವ? ತೆಗೆದು ಕಪಾಳಕ್ಕೆ ಎರಡು ಬಿಟ್ಟೆ ಅಂದ್ರೆ ನೋಡು ಮತ್ತೆ. ಈ ಹುಡುಗಾಗ ಇಲ್ಲದೆಲ್ಲ ತಲೆಗೆ ತುಂಬ ಕಳಿಸ್ತೀನಿ. ನೀವೇನು ನಿಮ್ಮ ಹಣೆ ಬರ ಏನು ಅನ್ನೋದು ನಮ್ಮ ಮನ್ಯಾಗ ನನ್ನ ಮಗ ಅದನ್ನೆಲ್ಲ ಚೋಟೆ, ಅವನಿಗೂ ಗೊತ್ತೈತಿ ನಿಮ್ಮ ಹಣೆ ಬರ ಎಲ್ಲಾರ್ದು. ನೀವು ಇಲ್ಲದೇನೋ ಚುಚ್ಚಾಕ್ ಬಂದ್ಬಿಟ್ರೆ ಅವ್ರು ನಂಬಿ ನಮಗೆಲ್ಲ ಬೈದು ನಮ್ಮ ಒಗ್ಗಟ್ಟೆಲ್ಲ ಒಡೆದೋಕೈತಿ ಅಂತ ಕನಸ್ಕೊಳಕ್ಕೆ ಕುಂತೀರ ನೀವು ಎಲ್ಲರೂ. ನೀನು ಎಷ್ಟು ನೀರಾಗ ಮುಳುಗೆದ್ದಿದಿ, ನಿನ್ನ ಹಣೆ ಬರ ಏನನ್ನೋದು ನಮ್ಮನೆಗೆ ಎಲ್ರಿಗೂ ಗೊತ್ತೈತಿ. ಇನ್ನೊಂದು ಸಲ ಏನಾರ ನಮ್ಮ ಮಧ್ಯೆ ಇಂಥ ಒಡಕ್ಕೆ ಹುಟ್ಟಿಸಕ್ಕೆ ಏನಾರ ನೋಡಿದೆ ಅಂದ್ರೆ ಕೈಕಾಲ ಮುರಿದು ಮೂಲ್ಯಾಗ ತುರುಕ್ಬಿಡ್ತೀನಿ ಮತ್ತೆ. ದೊಡವ, ನಾನು ಕಷ್ಟದಾಗಿದ್ದಾಗ ನಾನು ಓದೋ ಮುಂದೆ ನೇತ್ರ ಅಕ್ಕ ನನಗೆ ಎಷ್ಟು ಸಹಾಯ ಮಾಡಾಳ, ಲಕ್ಷ್ಮ ದೊಡವ ನನಗೆ ಎಷ್ಟು ಸಹಾಯ ಮಾಡಾಳ ಅನ್ನೋದು ನನಗೆ ಗೊತ್ತೈತಿ. ಈಗ ನೀನು ಬಂದು ನನ್ನ ಹತ್ರ ಏನೇನು ಹೇಳಿದ ತಕ್ಷಣ ನಾನು ಅದನ್ನು ನಂಬಿ ಇವ್ರಿಗೆಲ್ಲ ಹೋಗಿ ಬೈದು ಬಿಡ್ತೀನಿ ಅಂತ ಅನ್ಕೊಂಡಿರೇನ? ಮತ್ತೇನೇನು ಅಂದ ಅಂತಂದಿಲ್ಲ ಗವಿ ನೀನು? ನೀವೇನೋ ನಮ್ಮವ್ಗ ಬರೀ ಕೆಲಸ ಹಚ್ಚಿ ಮೂಲ್ಯಾಗ ದಬ್ಬಿರಿ ಅಂತ ನೀವಷ್ಟು ಎಲ್ಲರ ಮುಂದೆ ಹೌದು ಅನ್ನಂಗಿರ್ತೀರಂತ ನೋಡಿ ಚಿಕ್ಕಿ. ಅಲ್ಲ, ನಾವೇನ ಎಲ್ಲರೂ ಸೇರಿ ಕೆಲಸ ಮಾಡ್ತೇವೆ ಹಂಚಿಕೊಂಡೆ. ನಿನಗೇನಾಗೈತಿ ರೋಗ? ಈ ಮನೆ ಸೊಸಿ ಹೋದಿಲ್ಲ ನೀನು ಬಂದು ಕೆಲಸ ಮಾಡಾಕ ಏನಾಗಿತ್ತು ನಿನಗೆ? 3 ಹೊತ್ತು ಅದಿರಲ್ಲ ಓಷ್ಟು ಕುತ್ಕೊಂಡು ತಿನ್ ನೋಡು ಹೆಂಗೆ ಬಾತೀರಿ ಒಬ್ಬೊಬ್ರು. ಅದಕ್ಕಮ್ಮ ಚಂದನದಂಗೆ ಮಾತಾಡ್ರಿ ನೀವು. ನಿಮ್ಮಂತರಿಗೆ ಮತ್ತೆ ಹೆಂಗೆ ಮಾತಾಡ್ಬೇಕು? ಚಂದನ ತಂಗಂದ್ರೆ ಅದಕ್ಕೆ ಮಾತಾಡೋದಕ್ಕೆ ಪೇಂಟ್ ಹಚ್ಚಿ ಕಲರ್ ಹಚ್ಚಿ ಮಾತಾಡ್ಬೇಕಲ್ಲ ನಿಮಗೆ? ನಿಮ್ಮಂಗೆ ಬಣ್ಣದ ಮಾತುಗಳನ್ನು ಹೆಚ್ಚಿಗೆ ಕಿಸ್ದಾಡಿದೆ ಅಂದ್ರೆ ನೋಡ ಮನೆಯಿಂದ ಒದ್ದು ಹೊರಗಡೆ ಹಾಕ್ತೀನಿ. ನಿನ್ನ ಬಾಯಾಗ ಬೇರೆ ಮಾತೇನು ಬರಂಗಿಲ್ಲನ? ಯಾವಾಗ ನೋಡಿದ್ರು ಮನೆಯಿಂದ ಹೊರಗೆ ಹಾಕ್ತೀನಿ, ಮನೆಯಿಂದ ಹೊರಗೆ ಹಾಕ್ತೀನಿ. ನಮ್ಮ ಮನೇನು ಆಟಾಡೋ ಗೊಂಬೆ ಅಂತ ಮಾಡೇನ? ಆಟಾಡೋ ತನಕ ಆಟಾಡಿ ಆಮೇಲೆ ಕಿತ್ತು ಹೊರಗಡೆ ಒಗದ್ರಾತ್ ಬಿಡ ಅಂತ ಅನ್ನಕ. ಹೆಚ್ಚು ಕಮ್ಮಿ ಕಿದ್ದಾಡಿದೆ ಅಂದ್ರೆ ನಿಮ್ಮಿಷ್ಟನ್ನು ನಾವು ಒದ್ದು ಹೊರಗಡೆ ಹಾಕ್ಬೋದು, ನೆನಪಿಟ್ಕೊ ಒಂದು ಸ್ವಲ್ಪ. ಅಲ್ಲ, ಅತ್ತೆಗೆ ಈ ಥರ ನಾ ಮಾತಾಡೋದು ಇದಾನ ನಿಮ್ಮ ಮನ್ಯಾಗ ಹೇಳ್ಕೊಟ್ಟಿದ್ದು?
ಏನವ್ವ ತ್ರಿಪುರ ಸುಂದರಿ ಪಲ್ಲವಿ, ನೀನು ನಿಮ್ಮ ಮನ್ಯಾಗ ನಿಮ್ಮತ್ತೆರಿಗೆ ಎಷ್ಟು ಚಂದ ಮಾತಾಡ್ತಿದ್ದಿ, ಎಷ್ಟು ಚಂದ ನತಂಗೆ ನೋಡ್ಕೋತಿದ್ದಿ ಅನ್ನೋದು ನಿಮ್ಮ ಮನ್ಯಾಗಿದ್ದು 20 ನಿಮಿಷದಾಗ ಗೊತ್ತಾಗೈತೆ ನನಗೆ. ನನಗೇನಾರ ಮಾತಾಡಿದ ಅಂದ್ರೆ ನನ್ನ ಗಂಡಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ಬಿಡ್ತೀನಿ ನೋಡ್ರಿ ಮತ್ತೆ. ಹೇಳ್ಕೊ ಹೋಗ ಮೊದ್ಲು ಗಂಡನ ಮನ್ಯಾಗ ಚಂದನದಂಗೆ ಬಾಳೆ ಮಾಡೋದು ಕಲಿ. ಮದುವೆ ಆಗಿನ ನೆಟ್ಟಗೆ 4 ತಿಂಗಳಾಗಿಲ್ಲ, ನನ್ನ ಗಂಡ ನನ್ನ ಅತ್ತಿ ಅಂತ ಬಂದು ಅಷ್ಟಿರಕ್ಕಿ ಮೊದಲು ಗಂಡನ ಮನ್ಯಾಗ ಬಾಳೆ ಮಾಡ. ಇಲ್ಲಿ ಕೂತ್ಕೊಂಡು ಏನು ಮಾಡಕ್ಕೆ ಕುಂತಿದ್ದಿ ತವ್ರ ಮನ್ಯಾಗ? ಇದು ನಮ್ಮ ಅವ್ವನ ಮನೆ ಐತಿ, ನಾವು ಬರಾರ ಇರಾರ ನಿಮಗೇನು? ನಿಮ್ಮ ಅವ್ವನ ಮನೆ ಅನ್ನ ಕೈದೆ, ನಿಮ್ಮ ಅವ್ವನ ಒಬ್ಬಕಿನ್ನ ಮನೆಯಲ್ಲ, ನಮ್ಮೆಲ್ಲರದು ಮನೆ ಐತಿ. ಬಂದ್ಯಾ 2 ದಿನ ಇದ್ಯಾ ಚಂದನತಂಗಿದ್ದು ಇರಂಗಿದ್ರೆ 2 ದಿನ 4 ದಿನ ಇದ್ದವ್ರಿ ಯಾರು ಬೇಡ ಅಂತಾರೆ. ಇಂಥದ್ದು ಇಲ್ಲಾಗಿದ್ದು ಜಗಳ ಹಚ್ಚಿದೆ ಮನೆ ಹೊಡೆಯೋ ಕೆಲಸ ಮಾಡಿದೆ ಅಂದ್ರೆ ಇರಾಕ ಹೋಗ್ಬೇಡ್ರಿ ನೀವು ಈ ಮನ್ಯಾಗ. ನನ್ನ ಮಕ್ಳಿಗೆ ಇರಬೇಡ ಹೋಗಂತನಕ್ಕೆ ನೀನು ಯಾವಳ್ಳಿ? ಈ ಮನೆ ಸೊಸೆದೀನಿ, ನಿನ್ನ ಮಗ ಅದಾನಲ್ಲ, ನಿನ್ನ ಮಗ ನನ್ನ ಕೊಳ್ಳಿಗೆ ತಾಳಿ ಕಟ್ಟಾನ. ಬೇಕಾದ್ರೆ ಹೋಗಿ ಕೇಳ, ಅಷ್ಟೇನಾರ ಅನುಮಾನ ಇದ್ರ. ನಿಮ್ಮ ಮುಖ ನೋಡ್ರಿ, ಮುಖ ಒಂದೊಂದು ಮುಖನೂ ಸಗಣಿ ತಿಂದಿರೋ ಹಂದಿ ಮುಖ ಆದಂಗಾಗೈತಿ. ಹೆಚ್ಚಿಗೆ ಮಾತಾಡಬೇಡ ನೀನು. ನೋಡು ಮತ್ತೆ ಏನು ಮಾಡ್ತಿದಿ? ಏನು ಮಾಡೋಕ್ಕಾಗೈತಿ ನಿನ್ನ ಕೈಯಾಗ? ಏನೂ ಮಾಡೋಕ್ಕಾಗಲ್ಲ. ಬಾಯಿ ಮುಚ್ಚಿಕೊಂಡು ತಪ್ಪಾಗಿರ್ಬೇಕಷ್ಟ. ಅಲ್ಲ ಚಿಕ್ಕಿ, ಇವ್ರೇನೋ ನನಗೆ ಮೊಬೈಲು ಬೈಕು ಕೊಡಿಸ್ತಾರಂತ ಕೇಳ್ರಿ. ಈಕಿ ಮುಖ ನೋಡಿ ಏನ, ಈಕಿ ಮುಖ ಇಷ್ಟು ದಿನ ಆದ್ರೂ ಏನೋ ದುಡಿತಾ ಅಂತ ಮನೆಗೆ 1 ರೂಪಾಯಿ ಕೊಟ್ಟಿಲ್ಲ, 1 ರೂಪಾಯಿ ಖರ್ಚು ಮಾಡಿಲ್ಲ. ಈಕೆ ಏನು ನಿನಗೆ ಬೈಕು ಮೊಬೈಲು ಕೊಡಿಸ್ತಾರಂತನ? ಅಂದ್ರೆ ನಾವೆಲ್ಲರೂ ಜಗಳ ಆಡಿ ದಿಕ್ಕಿಗೊಬ್ಬೊಬ್ಬರಾಗಿ ಬಿದ್ದ ಮೇಲೆ ಈಕೆ ಖುಷಿ ಪಟ್ಟು ನೀ ತಗೋಪ್ಪ ಮೊಬೈಲ್ ತೊಗೊಂಡು ಆಟ ಆಡಿ ಹಾಳಾಗು, ಹಂಗೆ ಬೈಕ್ ತೊಗೊಂಡು ಎಲ್ಲರೂ ಗುದ್ದು ನೀನು ನೆಗೆದು ಬಿದ್ದೋಗು, ನಿನ್ನ ಜೊತೆ ಇರೋ ಬರೋ ಎಲ್ರಿಗೂ ನೆಗೆದು ಬೀಳಿಸ್ಬಿಡು ಅಂತಾಳಿಕೆ. ಅಲ್ಲ ನಿಮಗೆ ಏನು ಮಾಡಿವಿ ನಾವು? ನಮ್ಮ ಪಾಡಿಗೆ ನಾವು ಅದಿವಿಲ್ಲ, ನಮ್ಮ ಮಧ್ಯೆ ಜಗಳ ಹಚ್ಚಕ್ಕೆ ಇದಕ್ಕೆ ಬಂದೀವಿ ನೀವು? ಇಂಥ ಹೊಲಸು ಬುದ್ಧಿನಾರು ಎದಕ್ಕೆ ಬಂದೈತಿ ನಿಮಗೆ? ಅಕ್ಕ ಮನ್ಯಾಗ ಮಾಡಾಕ ಚಂದನತನ ಕೆಲಸ ಇದ್ರ, ಮೈ ತುಂಬ ಕೆಲಸ ಇದ್ರ ಇವ್ರಿಗೆ ಯಾಕಿಂತ ಹೊಲಸು ಬುದ್ಧಿ ಬರ್ತೈತೆ ತಲೆಯಾಕ? ಮಾಡಾಕೇನು ಕೆಲಸ ಇಲ್ಲಲ್ಲ, ಸುಮ್ಮನೆ ಖಾಲಿ ಕುತ್ಕೊಂಡಿರ್ತಾರಲ್ಲ, ಅದಕ್ಕೆ ಮತ್ತೆ ಇಂಥ ಹೊಲಸು ಬುದ್ಧಿ ಏನದು ಹೊಲಸು ಯೋಚನೆಗಳೆಲ್ಲ ಇವ್ರ ತಲೆಯಾಗ ಬರ್ತಾವೆ. ಖಾಲಿ ಕುಂತಾರಲ್ಲ, ಹೋಗ್ರಲ್ಲಿ ಹಿಂದೆ ಹಿತ್ತಲ್ದಾಗ ಬಾಂಡೆ ಬಟ್ಟಿ ಬಿದ್ದಾವು, ಹೋಗಿ ಒಂದು ಸ್ವಲ್ಪ ಅವನ್ನಾರ ಮಾಡ್ರಿ. ತಲೆಯಾಗಿರೋ ಹೊಲಸು ಬುದ್ಧಿ ಏನದವಲ್ಲ ಅವರ ಹೊಕ್ಕಾವು. ನಾವೆದಕ್ಕೆ ಮಾಡ್ಬೇಕು ಬಾಂಡೆ ಬಟ್ಟೆ ಮಾಡಾಕಂತ್ರನ ನಮ್ಮ ಮನೆಗೆ ನಿಮ್ಮನ್ನು ಆಳ ಥರ ತಂದಿಟ್ಟಿವಿ, ನೀವ ಮಾಡಿ ಹೋಗ್ರಿ. ನಾವೆಲ್ಲ ಆಳ, ನಿಮ್ಮನ್ನು ಈ ಮನ್ಯಾಗ ಆಳ ಮಾಡಂಗೆ ಮಾಡಲಿಲ್ಲ ನೋಡು ಮತ್ತೆ. ನೀವು ಗಂಡನ ಮನೆ ಎಷ್ಟು ಚಂದ ಬಾಳೆ ಮಾಡಾಕುಂತೀರಂತಂದು ನಿಮ್ಮವ್ವ ನಿಮ್ಮಪ್ಪ ಬಂದು ನೋಡಿದ್ರಂದ್ರೆ ಅವತ್ತ ನೆಗೆದು ಬಿದ್ದೋಕ್ಕಾರ. ಅಷ್ಟು ಚಂದ ಬಾಳೆ ಮಾಡಾಕುಂತೀರಿ ನೀವು ಈ ಮನ್ಯಾಗ. ಹೌದು ಬಿಡವ, ನಾವು ಬಾಳೆ ಮಾಡೋದು ನೋಡಿದ್ರೆ ನಮ್ಮವ್ವ ನಮ್ಮಪ್ಪ ನೇಳು ಹಾಕೋತ. ನಿನ್ನ ಗಂಡನ ಮನ್ಯಾಗ ಬಾಳೆ ಮಾಡೋದು ನೋಡಿದ್ರೆ ನಿಮ್ಮವ್ವ ಏನು ಮೊರ ಮಧ್ಯಾಹ್ನಕ್ಕೆ ನೇಳು ಹಾಕೊಂಡು ಹೋಗ್ಕಳನ? ನೋಡು ಪಂಚವ, ನಿಂದು ಬರ್ತಾ ಹತ್ಯೆ ಆಗಾಕುಂತೈತಿ. ನೀ ಮನೆಯಿಂದ ಹೊರಗಡೆ ಹಾಕ್ಬೋದು, ಯಾಕಂದ್ರೆ ಈ ಮನೆ ಆಸ್ತಿ ಎಲ್ಲ ನಮ್ಮ ಅವ್ವನ ಹೆಸರಿನಾಗೈತಿ. ನಮ್ಮ ಅವ್ವಂದು ಸೇವೆ ಮಾಡ್ಕೊತ ಇದ್ರಿ ಈ ಮನೆಯಾಗಿರ್ತೀರಿ, ಇಲ್ಲ ಅಂದ್ರೆ ನಿಮ್ಮನ್ನು ಈ ಮನೆಯಿಂದ ಒದ್ದು ಓಡಿಸ್ಬಿಡ್ತೀವಿ ನಾವು. ಕರೆಕ್ಟ್ ಹೇಳಿದಿ ನೋಡು ಪಲ್ಲವಿ. ಇನ್ನು ಆಸ್ತಿ ಎಲ್ಲ ನಮ್ಮ ಅವ್ನ ಹೆಸರಿಗೈತೆ, ಇಷ್ಟು ಹಾರಾಡಕುಂತಾರೆ ಇವರು. ಇಲ್ಲ ಅಂದಿದ್ರಿ ನಾ ಏನಿತ್ತನ? ಒಂದು ಸ್ವಲ್ಪ ನಿಮ್ಮವ್ವ ಅಲ್ಲೇ ಅದಾಳ ಕೇಳ. ಆಸ್ತಿ ಎಲ್ಲ ನಿಮ್ಮವ್ನ ಹೆಸರಿಗೆ ಅಷ್ಟೇ ಇಲ್ಲ, ನಮ್ಮೆಲ್ಲರ ಹೆಸರಿಗೈತಿ. ನೆನಪಿರಲಿ. ಯವ್ವ, ಎಲ್ಲೋ ಬೀದ್ಯಾಗ ಬಿದ್ದಿರೋರನ್ನ ತೊಗೊಂಬಂದು ಈ ಮನೆ ಸುಸಿ ಮಾಡ್ಕೊಂಡಲ್ಲ, ಅದಕ್ಕೆ ಎಷ್ಟು ಹಾರಾಡಕುಂತಾರೆ ನೋಡ್ಬಿ ಅವರು. ಏಯ್ ಇನ್ನೊಂದು ಸಲ ಏನಾರ ನಮ್ಮ ಬಗ್ಗೆ, ನಮ್ಮ ತವ್ರ ಮನೆಯವ್ರ ಬಗ್ಗೆ ಏನಾರ ಮಾತಾಡಿದೆ ಅಂದ್ರೆ ಈ ಸಲ ಒಂದೇ ಇಟ್ಕೊಟ್ಟಿನಿ ಕಪ್ಪಳಕ್ಕೆ. ಇನ್ನೊಂದು ಸಲ ಮಾತಾಡಕ್ಕೆ ಬಂದಿರಬಾರ್ದು, ಹಂಗೆ ಕೊಡ್ತೀನಿ ಮತ್ತೆ ಬಾಯಿಗೆ. ಚಿಕ್ಕಿ ಇರಲಿ ಬಾ, ಇಂಥವ್ರ ಜೊತೆ ಮಾತಾಡೋದು ವೇಸ್ಟ್. ಅದೇನೋ ಅಂತಾರಲ್ಲ, ಕೆಸರಿಗೆ ಕಲ್ಲು ಹಾಕಿದ್ರೆ ವಾಪಸ್ ನಮ್ಗೆ ಸಿಡಿತೈತೆ ಅಂತಾರಲ್ಲ, ಅದು ಯಾಕೆ ಬೇಕು ನಮ್ಗೆ? ಬಾ ಚಿಕ್ಕಿ ಹೋಗೋಣ. ಇರ್ಲಿ ಬಾ ಚಿಕ್ಕಿ, ಇಂಥ ಹೊಲಸು ಜನರ ಜೊತೆ ನಾವ್ಯಾಕೆ ಮಾತಾಡ್ಬೇಕು? ಬಾ ಚಿಕ್ಕಿ. ಈಗ ಗವಿ ಮತ್ತು ನೇತ್ರ ಹೇಳಾಕುಂತಾರಂತಂದು ಸುಮ್ಮನೆ ಹೊಂಟೀನಿ. ಇನ್ನೊಂದು ಸಲ ಏನಾರ ನಮ್ಮ ಒಗ್ಗಟ್ಟನ್ನು ಒಡೆಯಾಕ ನೀವು ಪ್ಲ್ಯಾನ್ ಮಾಡಾಕುಂತೀರಿ ಅಂತ ಒಂದು ಸಣ್ಣ ಸುಳಿವು ಗೊತ್ತಾದ್ರೂ ನಿಮ್ಮೆಲ್ಲರದು ಬೀದ್ಯಾಗ ನಿಂದ್ರಿಸಿ ಎಲ್ಲರ ಮುಂದೆ ಮರ್ಯಾದೆ ತೆಗೆಸ್ಬಿಡ್ತೀನಿ. ಹುಷಾರ್. ಅತ್ತೆರ ಮನ್ಯಾಗ ದೊಡ್ಡವರಾಗಿ ಒಂದು ಸ್ವಲ್ಪ ದೊಡ್ಡ ಗುಣ ಇಟ್ಕೋದನ್ನು ಕಲೀರಿ. ಈ ಥರ ಹೊಲಸು ಬುದ್ಧಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಗೊತ್ತಾಗಕುಂತೈತತ್ತೆ, ನಿಮ್ಮವ್ವ ನಿಮಗೆ ಏನು ಚಂದ ಲಕ್ಷಣ ಕೊಟ್ಟಾಳ, ಏನು ಚಂದ ಬೆಳೆಸಾಳ ಅಂತಂದು ನಿಮ್ಮನ್ನು ನೋಡಿದ್ರೇನ ಗೊತ್ತಾಗ್ತಾ ಇದೆ ನಮ್ಗೆ. ನಾಚಿಕೆ ಆಗ್ಬೇಕು ನಿಮ್ಗೆ.